Hello, hi, good morning everyone, and welcome to MNK Hobbies YouTube channel. Dear students, today we have to learn about new and difficult words and its Kannada meanings from the poem Kindness to Animals. This is the 6th standard 3rd poem. So, dear students, if you like this video, please subscribe my channel and hit the bell icon. Please like and share. Okay children, let's come to start. Kindness, ದಯೆ ಅಥವಾ ಅನುಕಂಪ. Animals, ಪ್ರಾಣಿಗಳು. Pain, ನೋವು ಅಥವಾ ವೇದನೆ. Gentle ಅಂದರೆ ಸೌಮ್ಯ ಅಥವಾ ಉದಾರ ಸ್ವಭಾವದ, ಒಳ್ಳೆಯ ಸ್ವಭಾವದ ಅಂತೇಳಿ. ಕ್ರಂಬ್ ಅಂದರೆ ಚೂರು ಅಥವಾ ತುಂಡು. ಈ ಪದ್ಯದಲ್ಲಿ ನಾವು ಕ್ರಂಬ್ ಅಂದರೆ ರೊಟ್ಟಿಯ ಚೂರು ಅಂತೇಳಿ ಅರ್ಥ ಮಾಡ್ಕೋಬೇಕು. ಸೇವ್, ರಕ್ಷಿಸು ಅಥವಾ ಉಳಿಸು. ಮೀಟ್ ಅಂದರೆ ಮಾಂಸ. MEAT ಮೀಟ್ ಅಂದರೆ ಇಲ್ಲಿ ಮಾಂಸ ಅಂತೇಳಿ. MEET ಮೀಟ್ ಅಂದರೆ ಭೇಟಿಯಾಗುವುದು. ಥ್ರೋ ಅಂದರೆ ಎಸೆ ಅಥವಾ ಬಿಸಾಡು. ರೀಪೇ, ಹಿಂದಿರುಗಿಸು ಅಥವಾ ತಿರುಗಿಕೊಡು. ಹರ್ಟ್ ಅಂದರೆ ಹಿಂಸಿಸು. ಟಿಮಿಡ್, ಅಂಜುಬುರುಕ. ಪೀಪಿಂಗ್, ಇಣುಕಿ ನೋಡುವುದು. ಗ್ರಾಸ್, ಹುಲ್ಲು. ಲೇರ್ ಅಂದರೆ ಕೊಟ್ಟಿಗೆ, ಪ್ರಾಣಿಗಳ ವಿಶ್ರಾಂತಿ ಮಾಡುವಂತಹ ಸ್ಥಳ, ಕೊಟ್ಟಿಗೆ. ಸ್ಪೋರ್ಟ್ ಅಂದರೆ ಕ್ರೀಡೆ. ನೆಕ್ಸ್ಟ್ ಲಾನ್, ಹುಲ್ಲು ಹಾಸು. ಸೋರಿಂಗ್, ಗಾಳಿಯಲ್ಲಿ ಎತ್ತರಕ್ಕೆ ಹಾರುವುದು. ಫ್ಲಟರಿಂಗ್ ಅಂದರೆ ಪಟಪಟನೆ ರೆಕ್ಕೆ ಬಡಿಯುವುದು. ವಿಂಗ್ ಅಂದರೆ ರೆಕ್ಕೆ. ಕ್ರಿಯೇಚರ್ಸ್ ಅಂದರೆ ಜೀವಿಗಳು. ಇವಿಷ್ಟು ಈ ಕೈಂಡ್ನೆಸ್ ಟು ಅನಿಮಲ್ಸ್ ಪೊಯಮ್ನಲ್ಲಿ ಬರುವಂತಹ ಡಿಫಿಕಲ್ಟ್ ಅಂಡ್ ನ್ಯೂ ವರ್ಡ್ಸ್ ಮತ್ತು ಅದರ ಕನ್ನಡ ಅರ್ಥಗಳು. ಚಿಲ್ಡ್ರನ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.